Hello dear students, welcome to my YouTube channel. Dear students, ಇವತ್ತಿನ ವಿಡಿಯೋದಲ್ಲಿ ನಾವು ಲ್ಯಾಡರ್ ಡಯಾಗ್ರಾಮ್ ನಲ್ಲಿ AND ಗೇಟ್ ನ ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಷನ್ ಆಫ್ ಎನರ್ಜೈಸ್ಡ್ ಮೋಟಾರ್ ಆರ್ ಬಲ್ಬ್ ಯೂಸಿಂಗ್ ಸ್ವಿಚಸ್ ಇನ್ ಸೀರೀಸ್ ಇದನ್ನ KV16 ಸಾಫ್ಟ್ವೇರ್ ಮುಖಾಂತರ ಯಾವ ರೀತಿ ಸಿಮ್ಯುಲೇಟ್ ಮಾಡಬಹುದು ಅನ್ನೋದನ್ನ ನಿಮ್ಗೆ ಇವತ್ತು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೇನೆ. ಇದು 4th ಸೆಮ್ ನ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಗಳಿಗೆ C20 ಸಿಲೆಬಸ್ ನಲ್ಲಿ ಇದೆಯಲ್ವಾ, ಎಲಿಮೆಂಟ್ಸ್ ಆಫ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಥವಾ ಜನರಲ್ ಆಗಿ ನಾವು ಹೇಳ್ಬೇಕಂದ್ರೆ ಮೆಕ್ಯಾಟ್ರಾನಿಕ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರುವಂತದ್ದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಪ್ರೋಗ್ರಾಮ್ ನ ಏನು ನಾನು ಮಾಡ್ತಾ ಇದ್ದೇನೆ ಇದು ಸೀರೀಸ್ ಕನೆಕ್ಷನ್ ನಲ್ಲಿ ಇದೆ. ಇದನ್ನ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ನೋಡಿ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಲ್ಯಾಡರ್ ಡಯಾಗ್ರಾಮ್ ಏನು ನೀವು ನೋಡ್ತಾ ಇದ್ದೀರಲ್ವಾ, ಇದ್ರ ಬಗ್ಗೆ ನೋಡೋದಾದ್ರೆ ಇದಕ್ಕೆ ಲ್ಯಾಡರ್ ಅಂತ ಯಾಕೆ ಕೊಟ್ರು ಹೆಸರನ್ನ ಅಂತ ನೋಡೋದಾದ್ರೆ ಇದನ್ನ ಈ ಏಣಿ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹೌದಾ, ಇಲ್ಲಿ ಏನಿದಾವೆ ಇದನ್ನ ನಾವು ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ನಾವೆಲ್ಲ ಇದನ್ನ ಲೆಫ್ಟ್ ರೇಲ್, ಈ ಕಡೆ ಇರೋದನ್ನ ಈ ವರ್ಟಿಕಲ್ ಲೈನ್ಸ್ ಗಳನ್ನ ರೈಟ್ ರೇಲ್ ಅಂತ ಕರಿತೀವಿ. ಇದನ್ನ ಪವರ್ ಲೈನ್ಸ್ ಅಂತಾನು ಕರಿತೀವಿ. ಅದು ಆದ್ಮೇಲೆ ಈ ನಡುವಲ್ಲಿ ಹಾರಿಜಾಂಟಲ್ ಲೈನ್ಸ್ ಇದೆ. ಹೌದಾ, ಈ ಹಾರಿಜಾಂಟಲ್ ಲೈನ್ಸ್ where the component blocks are placed ಇದನ್ನ ಏನಂತ ಕರಿತೀವಿ ನಾವು ಪವರ್ ರಂಗ್ಸ್ ಅಂತ ಕರಿತೀವಿ. ನೋಡಿ, ಇದು ಪವರ್ ರಂಗ್, ಇದು ಪವರ್ ರಂಗ್, ಇದು ಪವರ್ ರಂಗ್, ಇದನ್ನ ಪವರ್ ರಂಗ್ ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು, ಈ ಲೆಫ್ಟ್ ಭಾಗದಲ್ಲಿ ಎಡಭಾಗದಲ್ಲಿ ಇರೋದನ್ನೆಲ್ಲಾನು ನಾವು ಇನ್ಪುಟ್ಸ್ ಗಳಂತ ಕರೆದ್ರೆ, ಈ ರೈಟ್ ಸೈಡ್ ಅಲ್ಲಿ ಇದೆಯಲ್ವಾ ಇವನ್ನೆಲ್ಲ ಏನಂತ ಕರಿತೀವಿ ನಾವು ಔಟ್ಪುಟ್ಸ್ ಅಂತ ಕರಿತೀವಿ. ಸರಿನಾ? ಇದಾದ್ಮೇಲೆ ಬಾಟಮ್ ಅಲ್ಲಿ ಏನಿದೆ ಎಂಡ್, ಈ ಪ್ರೋಗ್ರಾಮ್ ನ ಎಂಡ್ ಮಾಡ್ತಿದೀವಿ. ಇಲ್ಲಿ ಕೆಳಗಡೆ ಎಂಡ್ ಎಚ್ ಅಂತಾನು ತಗೋಬೇಕಾಗತ್ತೆ. So dear students, execution of energized motor or bulb using switches in series. ಈ PLC ಪ್ರೋಗ್ರಾಮ್ ಅನ್ನ ಕಂಪೈಲೇಷನ್ ಅಂಡ್ ಸಿಮ್ಯುಲೇಷನ್ ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವೇನು ಲಾಜಿಕ್ ಗೇಟ್ಸ್ ಅನ್ನ ಯೂಸ್ ಮಾಡ್ತೀವಲ್ಲ, ಅದೇ AND ಗೇಟ್, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಇಲ್ಲೇನು ಕಾಣಿಸ್ತಿದೆಯಲ್ವಾ, ಇದು ಏನಂತ ಕರಿತೀವಿ ನಾವು ಇದನ್ನ ಲ್ಯಾಡರ್ ಡಯಾಗ್ರಾಮ್ ಫಾರ್ AND ಲಾಜಿಕ್. ಹೌದಾ, ಇದಕ್ಕೆ ಸಂಬಂಧಪಟ್ಟಂತಹ ಟ್ರೂತ್ ಟೇಬಲ್ ಕೂಡ ಇದೆ, ಇಲ್ಲಿ ನೋಡ್ಕೋಬಹುದು ನೀವು. ಅದಾದ್ಮೇಲೆ ಈ AND ಗೇಟ್ ಅನ್ನ ಸಿಂಬಾಲಿಕಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನಾ ಈ ಚಿತ್ರದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲ್ಯಾಡರ್ ಡಯಾಗ್ರಾಮ್ ಫಾರ್ AND ಲಾಜಿಕ್ ಅನ್ನು ನೋಡೋಣ. ನೋಡಿ, ಇಲ್ಲಿ ಇನ್ಪುಟ್ A ಅಂತ ಇದೆ, ಇದು ಇನ್ಪುಟ್ B. ಈ ಸಿಂಬಲ್ ಏನಂತ ಹೇಳಿದ್ರೆ ಇದನ್ನ ನಾವು LD ಅಥವಾ ಲೋಡ್ ಅಂತ ಕರಿತೀವಿ. ಇದು ನಾರ್ಮಲಿ ನಾವು ಹೇಳೋದಾದ್ರೆ ಓಪನ್ ಸ್ವಿಚ್ ಅಂತ ಹೇಳ್ತೀವಿ. ಇದು ಓಪನ್ ಸ್ವಿಚ್ ಇದೆ, ಇದು ಓಪನ್ ಸ್ವಿಚ್ ಇದೆ. ಓಕೆನಾ? ಸೊ ಇದನ್ನ ಇನ್ಪುಟ್ಸ್ ಅಂತ ಕರಿತೀವಿ. ಇದರ ಬಲಗಡೆ ಭಾಗದಲ್ಲಿ ಏನ್ ಬರುತ್ತಲ್ವಾ ಅದಕ್ಕೆ ನಾವು ಔಟ್ಪುಟ್ ಅಂತ ಕರಿತೀವಿ. ಸೊ ಅದನ್ನೇ ಸ್ವಿಚಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ನೋಡೋದಾದ್ರೆ ಇದು ಇನ್ಪುಟ್ A ಅಂತ ಏನಿದೆಯಲ್ವಾ ಇದನ್ನ ನಾವು ಸ್ವಿಚ್ ಅಂತ ಕರಿತೀವಿ. ನೋಡಿ, ಈ ಟರ್ಮಿನಲ್ಸ್ ಗಳು ಏನಿದೆ ಇದು ಕಾಂಟ್ಯಾಕ್ಟ್ ಆಗಿಲ್ಲ, ಹಾಗಾಗಿ ಇದನ್ನ ನಾವೇನಂತ ಹೇಳ್ಬೋದು ಡಿ ಎನರ್ಜೈಸ್ಡ್, ಅಂದ್ರೆ ಆಕ್ಟಿವ್ ಆಗಿಲ್ಲ, ಇದು ಇನ್ನು ಕ್ಲೋಸ್ಡ್ ಆಗಿಲ್ಲ ಅಂತ ಅರ್ಥ. ಸರಿನಾ? ಅದಾದ್ಮೇಲೆ ಇನ್ನು ಇನ್ಪುಟ್ B ಅನ್ನು ನೋಡ್ಬೋದು. ಇದನ್ನ ನೀವು ಅಂತ ಕರೆದ್ರೆ ಇಲ್ಲಿ ಏನಾಗಿದೆ, ಇದು ಎನರ್ಜೈಸ್ ಆಗಿಲ್ಲ, ಡಿ ಎನರ್ಜೈಸ್ ಆಗಿದೆ. ಅಂದ್ರೆ ಇಲ್ಲಿಂದ ಕರೆಂಟ್ ಅನ್ನು ನಾವು ಪಾಸ್ ಮಾಡಿದ್ರೆ ಅಥವಾ ಏನೇ ಒಂದು ಸಿಗ್ನಲ್ಸ್ ಗಳನ್ನ ಪಾಸ್ ಆದ್ರೆ ಇದು ಪಾಸ್ ಆಗಲ್ಲ, ಬಿಕಾಸ್ ಇಟ್ ಈಸ್ ಡಿಸ್ಕನೆಕ್ಟೆಡ್. ಹಾಗಾಗಿ ಇಲ್ಲಿ ನಾವು ಸೊಲೆನಾಯ್ಡ್ ಅಂತ ಔಟ್ಪುಟ್ ಅನ್ನು ಏನ್ ತಗೊಂಡಿದೀವಿ, ಇದ್ರ ಬದಲು ನಾವು ಮೋಟರ್ ಅನ್ನು ಕೂಡ ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಅಥವಾ ಇಲ್ಲಿ ನೀವು ಬಲ್ಬ್ ಅನ್ನ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಬಲ್ಬ್ ಅನ್ನು ಕೂಡ ಔಟ್ಪುಟ್ ನ ಮುಖಾಂತರ ನಾವು ನೋಡ್ಕೋಬಹುದು. ಹೌದಾ? ಸರಿ. ಸೊ ಇಷ್ಟನ್ನ ಆದ್ಮೇಲೆ ಈಗ ನಾವು KV16 ಈ ಲ್ಯಾಡರ್ ಬಿಲ್ಡರ್ ಏನ್ ಸಾಫ್ಟ್ವೇರ್ ಇದೆಯಲ್ವಾ ಇದರ ಮುಖಾಂತರ ನಾವು ಇದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬಹುದು, ಅದನ್ನ ಸಿಮ್ಯುಲೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಿನಿಮೈಸ್ ಮಾಡಿದ್ಮೇಲೆ ಬಾಟಮ್ ಅಲ್ಲಿ ಟಾಸ್ಕ್ ಬಾರ್ ನಲ್ಲಿ ಕಾಣಿಸ್ತಾ ಇದೆ, ಇದ್ರ ಮೇಲೆ ಒಂದು ಲೆಫ್ಟ್ ಕ್ಲಿಕ್ ಮಾಡಿ. ನೋಡಿ, KV ಬಿಲ್ಡರ್ ಅಂತ ಕಾಣಿಸ್ತಾ ಇದೆ. ಹೌದಾ? ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ ಈ ಸಾಫ್ಟ್ವೇರ್ ಓಪನ್ ಆಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ KV ಬಿಲ್ಡರ್ ಅಂತ ವರ್ಷನ್ 4 ಅಂತ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೋಡಿ, ಇದನ್ನ ನಾರ್ಮಲಿ ಎಲ್ಲ ಸಾಫ್ಟ್ವೇರ್ ಗಳಲ್ಲಿ ಇರುವಂತೆ ಇಲ್ಲಿ ಮೆನುಗಳಿದೆ, ಇಲ್ಲಿ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಗಳಿದೆ. ಇಲ್ಲೆಲ್ಲ ಏನಿದಾವಲ್ವಾ ಇವಿನ್ನು ಏನು ಆಕ್ಟಿವ್ ಮೋಡಿಗೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ನಾವೀಗ ಪ್ರೋಗ್ರಾಮ್ ಅನ್ನ PLC ಪ್ರೋಗ್ರಾಮ್ ಅನ್ನ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ಫೈಲ್ ಅನ್ನ ತಗೋಬೇಕು. ನ್ಯೂ ಫೈಲ್ ಅನ್ನ ತಗೊಳ್ತಾ ಇದೆ. ನೋಡಿ, ಇದ್ರ ಮೇಲೆ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ ನಿಮ್ಮ ಮೌಸ್ ನ ಲೆಫ್ಟ್ ಕ್ಲಿಕ್ ಬಟನ್ ಸಿಂಗಲ್ ಮಾಡಬೇಕು. ಇಷ್ಟಾದ್ಮೇಲೆ ಕೇಳ್ತಾ ಇದೆ ಇನ್ಪುಟ್ ಪ್ರಾಜೆಕ್ಟ್ ನೇಮ್ ಅಂತ ಕೇಳ್ತಾ ಇದೆ. ಅಂದ್ರೆ ನೀವು ಮಾಡ್ತಿರುವಂತ ಏನು ಸಿಮ್ಯುಲೇಷನ್ ಮಾಡ್ತಿದ್ರಲ್ವಾ ಪ್ರೋಗ್ರಾಮ್ ಅನ್ನ, ಅದಕ್ಕೆ ಒಂದು ಹೆಸರು ಕೊಡಿ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ 1 ಅಂತ ಕೊಡ್ತಾ ಇದ್ದೀನಿ. ಓಕೆನಾ? ಅಥವಾ 111 ಅಂತ ಕೊಡ್ತಿದ್ದೀನಿ. ನೀವು ಏನು ಬೇಕಾದ್ರೂ ಕೊಡ್ಬೋದು, ಬಟ್ ಇದು ಎಲ್ಲಿ ಹೋಗಿ ಸೇವ್ ಆಗುತ್ತೆ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇದು ಡೈರೆಕ್ಟರಿ ಎಲ್ಲಿ ಹೋಗ್ತಾ ಇದೆ, C ಡ್ರೈವ್ ನಲ್ಲಿ ಹೋಗ್ತಾ ಇದೆ. ನಾ ಅದನ್ನ ಸೆಟ್ ಮಾಡ್ತಾ ಇದ್ದೀನಿ.
ಸೆಟ್ ಎಲ್ಲಿ ಮಾಡ್ತಿದ್ದೀನಿ, ಎಲ್ಲಿ ಹೋಗಿ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಸ್ಕ್ರಾಲ್ ಮಾಡಿದ್ಮೇಲೆ ಡೆಸ್ಕ್ಟಾಪ್ ಕಾಣ್ತಿದೆ ಹೌದಾ. ಡೆಸ್ಕ್ಟಾಪ್ ಅನ್ನ ಸೆಲೆಕ್ಟ್ ಮಾಡಿ ಇದನ್ನ ಓಕೆ ಕೊಟ್ಟೆ, ಡೆಸ್ಕ್ಟಾಪ್ ನಲ್ಲಿ ಸೇವ್ ಆಗ್ತಿದೆ ನೋಡಿ. ಸಿ ಡ್ರೈವ್ ಯೂಸರ್ ಡೆಸ್ಕ್ಟಾಪ್ ನಲ್ಲಿ ಸೇವ್ ಆಗ್ತಿದೆ. ಇದನ್ನ ಓಕೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಕೇಳ್ತಾ ಇದೆ ಚೇಂಜ್ PLC ಟೈಪ್ ಕೇಳ್ತಾ ಇದೆ. ಇದನ್ನ ನಾನು KV700 ಅಲ್ಲ KV-P16 ಅಂತ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಓಕೆ ಮಾಡ್ಕೊಂಡೆ. ನೋಡಿ ಈ ತರ ಓಪನ್ ಆಗಿದೆ, ಇದನ್ನ ಡಿಸ್ಪ್ಲೇ ಓಪನ್ ಆಗಿದೆ ಹೌದಾ. ಇದರಲ್ಲಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇದನ್ನ ಲೆಫ್ಟ್ ರೈಲ್, ಇದನ್ನ ರೈಟ್ ರೈಲ್ ಅಂತ ಕರೀತಾರೆ ಅಂತ ಹೇಳಿದೆ. ಈಗ ಇಲ್ಲಿ ಸಾಫ್ಟ್ವೇರ್ ನ ಬಗ್ಗೆ ನೋಡೋದಾದ್ರೆ ಇಲ್ಲಿ ಏನೇನಿದಾವ ಅಂತ ಹೇಳಿದ್ರೆ ನೋಡಿ, ಇವೆಲ್ಲ ಏನು ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಲೈನ್ಸ್ ಗಳು ಡಾಟೆಡ್ ಲೈನ್ ಅಲ್ಲಿ ಕಾಣಿಸ್ತಾ ಇದೆ. ನಾವು ಇದ್ರ ಮುಖಾಂತರ ನಾವು ಲ್ಯಾಡರ್ ಡಯಾಗ್ರಾಮ್ ಅನ್ನ ಬಿಲ್ಡ್ ಮಾಡಬಹುದು. ಸರಿನಾ. ಇಲ್ಲಿ ನೋಡಿ ಇಲ್ಲಿ F5 ಅಂತ ಕಾಣಿಸ್ತಾ ಇದೆ. ಇದೇನಿದು ಎಂಟರ್ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ ಅಂತ, ಓಕೆನಾ. ಸೊ ಇದನ್ನ ನಾರ್ಮಲಿ ಕ್ಲೋಸ್ಡ್ ಕಾಂಟ್ಯಾಕ್ಟ್, ಇದನ್ನ ನಾವು ಫಸ್ಟ್ ಯೂಸ್ ಮಾಡ್ಕೋಬೇಕಾಗತ್ತೆ. ಇದಾದ್ಮೇಲೆ ಇವನ್ನೆಲ್ಲ ಏನಂತ ಕರಿತೀವಿ ನಾವು, ಮೆನು ಬಾರ್ ಅಂತ ಕರಿತೀವಿ. ಸರಿ, ಓಕೆ. ಇದಾದ್ಮೇಲೆ ನೋಡಿ ಇದು F9 ಇದೆಯಲ್ವಾ, ಇದನ್ನ ಹಾರಿಜಾಂಟಲ್ ರನ್ಸ್ ಗಳು ಅಂತ ಕರಿತೀವಿ. ಹಾರಿಜಾಂಟಲ್ ಕನೆಕ್ಟಿವ್ ಲೈನ್ ಅಥವಾ ರನ್ಸ್ ಗಳನ್ನ ನಾವು ಈ ತರ ಇದನ್ನ ಕ್ಲಿಕ್ ಮಾಡಿದ್ರೆ ಬರುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ 2 ರಂಗ್ ಬಂದಿದೆ. ಸೊ ಇಷ್ಟಾದ್ಮೇಲೆ ಇಲ್ಲಿ ಸ್ಕೆಚ್ ಇದೆ ಹೌದಾ. ಈ ಸ್ಕೆಚ್ ನ ನಾನು ಮಿನಿಮೈಸ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದು ಲೆಫ್ಟ್ ರೈಲ್, ಇದು ರೈಟ್ ರೈಲ್. ನಡು ಮಧ್ಯದಲ್ಲಿ ಏನು ಇವೆಲ್ಲ ಇದಾವಲ್ಲ ಇನ್ಪುಟ್ ಔಟ್ಪುಟ್ಸ್ ಗಳನ್ನು ಕೊಡಬೇಕು, ಅದೆಲ್ಲ ಕನೆಕ್ಟ್ ಆಗಿರೋದು ಈ ರಂಗ್ಗಳ ಮುಖಾಂತರ. ನಾ ಇಲ್ಲಿ 2 ರಂಗ್ ಅನ್ನ ತಗೊಂಡಿದ್ದೇನೆ. ಸೊ ಇಷ್ಟಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕಾಯ್ತು, ನಾನು ಇನ್ಪುಟ್ ಎ ಅಂತ ಕೊಡ್ಬೇಕು ಹೌದಾ. ಸೊ ಇನ್ಪುಟ್ ಎ ಅಂತ ಕೊಡ್ಬೇಕಂದ್ರೆ ಇದನ್ನ ನಾರ್ಮಲಿ LD ಅಂತ ಕರಿತೀವಿ ನಾವು. ಇದಕ್ಕೆ 2 ಮೆಥಡ್ ಗಳಿದಾವೆ. ಒಂದು ಮೆಥಡ್ ಅಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋದು, ಲೆಫ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಪ್ಯಾಲೆಟ್ ಗಳು ಕಾಣಿಸ್ತಾ ಇದೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನೀವು LD ಅಂತ ಕಾಣಿಸುತ್ತಾ ನೋಡ್ಬೇಕು ಹೌದಾ. ಇಲ್ಲಿ ನೋಡಿ ಇಲ್ಲಿ LD ಅಂತ ಕಾಣಿಸ್ತಾ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅದು ಹೆಸರು ಕೊಡಿ ಅಂತ ಹೇಳ್ತಾ ಇದೆ ನೋಡಿ. LD ಅಂತ ಇಲ್ಲಿನಾದ್ರೂ ಕ್ಲಿಕ್ ಮಾಡ್ಕೋಬಹುದು ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು LD ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾರ್ಮಲಿ ಬೈ ಡಿಫಾಲ್ಟ್ ಆಗಿ ಇದನ್ನೇ LD ಅಂತ ತಗೊಳುತ್ತೆ. ಇದಕ್ಕೊಂದು ಆಪರಾಂಡಿಗೆ ಒಂದು ಹೆಸರು ಕೊಡ್ಬೇಕಾಗತ್ತೆ. ಇದು ನಾರ್ಮಲಿ ನಾವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ 00. 1 ಮಿನಿಟ್, ಇದನ್ನ ಕ್ಲಿಯರ್ ಮಾಡ್ತಿದ್ದೀನಿ. 00000 ಅಂತ ಕೊಟ್ಟೆ, 5 zeros ಕೊಟ್ಟಿದ್ದೀನಿ. ಇದಾದ್ಮೇಲೆ ಇಲ್ಲಿ ನೋಡಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದಿದೆ, ಇದೇನಿದು ಇನ್ಪುಟ್ ಎ, ಸ್ವಿಚ್ ಎನ ಇನ್ಪುಟ್ ಆಯ್ತು ಹೌದಾ. ಇಲ್ಲಿ ಬಂದಿದೆ ಇನ್ಪುಟ್ ಎ ಕೊಟ್ವಿ. ಇದಾದ್ಮೇಲೆ ಇನ್ನೊಂದು ರಂಗ್ ಅನ್ನ ತಗೊಂಡಿದ್ದೇನೆ. ಇನ್ನೊಂದು ರಂಗ್ ತಗೊಂಡಾದ್ಮೇಲೆ ಇಲ್ಲಿ ನೋಡಿ ಒಂದು ಮೆಥಡ್ ನಲ್ಲಿ ಇಲ್ಲಿ ಡಬಲ್ ಕ್ಲಿಕ್ ಮಾಡೋದನ್ನ ತೋರಿಸಿದೆ. ಇನ್ನೊಂದು ಮೆಥಡ್ ಅಲ್ಲಿ ಏನ್ ಮಾಡ್ತಿದ್ದೀನಿ ಗೊತ್ತಾ, ನಾನು ಇದನ್ನೇ ನೇರವಾಗಿ ತಗೊಂಡು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇಮಿಡಿಯೇಟ್ ಆಗಿ ಚೇಂಜ್ ಆಪರಾಂಡ್ ಕೇಳ್ತಾ ಇದೆ. ಆಪರಾಂಡ್ ನ ಹೆಸರನ್ನು ಕೊಡ್ತಿದ್ದೀನಿ. ಇನ್ಪುಟ್ ಬಿ ಗೆ 00001 ಅಂತ ಕೊಟ್ಟೆ. ಇದನ್ನ ಓಕೆ ಕೊಡ್ತಾ ಇದ್ದೇನೆ. ಸರಿನಾ. ಸೊ ಇದು 2 ಆಯ್ತು. ಇಲ್ಲಿ ನೋಡ್ಕೋಬಹುದು ನೀವು, ಇಲ್ಲಿ 2 ಇನ್ಪುಟ್ಸ್ ಗಳನ್ನ ಕೊಟ್ಟಾಗಿದೆ. ಇಷ್ಟಾದ್ಮೇಲೆ ಇಲ್ಲಿ ರಂಗ್ ಗಳನ್ನ ತಗೋಬೇಕಾಗುತ್ತೆ ನೋಡಿ. ಇದು ಒಂದು ತಗೊಂತಾ ಇದ್ದೀನಿ, ಇದೊಂದು ತಗೊಂಡೆ ಹೌದಾ. ಇಲ್ಲಿ ನೋಡಿ ಇದು 2 ತಗೊಂಡಾಗಿದೆ. ಇಷ್ಟಾದ್ಮೇಲೆ ಇನ್ನು ಔಟ್ಪುಟ್ ಕೊಡ್ಬೇಕು ಹೌದಾ. ಔಟ್ಪುಟ್ ಅನ್ನು ನಾವು ಕೊಡ್ಬೇಕಾಗತ್ತೆ. ಯಾವ ರೀತಿ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಆಗತ್ತೆ ಹೌದಾ. ಇಲ್ಲಿ ನೋಡಿ ಔಟ್ಪುಟ್ ನಾವು ಕೊಡ್ತಾ ಇದ್ದೇವೆ. ಇದಕ್ಕೆ ಔಟ್ಪುಟ್ ಅನ್ನ ಇಲ್ಲಿ ನೋಡಿ F7 ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದು ಕೇಳ್ತಾ ಇದೆ ನೋಡಿ, ಔಟ್ಪುಟ್ ಯಾವಾಗ್ಲೂ 500, 500, 1 ಈ ತರ ಕೊಡ್ಬೇಕಾಗತ್ತೆ, ಓಕೆನಾ. ಸೊ ಇಷ್ಟಾದ್ಮೇಲೆ ಇದನ್ನ ಓಕೆ ಅಂತ ಕೊಟ್ಟಿದ್ದೇನೆ. ಇದಾದ್ಮೇಲೆ ರಂಗ್ ಅನ್ನ ಇದನ್ನ ಕಂಟಿನ್ಯೂ ಮಾಡಿ. ಸೊ ಇಷ್ಟಾದ್ಮೇಲೆ ನೋಡಿ ಈ ಸ್ಕೆಚ್ ನ ನೋಡ್ರೆ ಗೊತ್ತಾಗತ್ತೆ ನಿಮ್ಗೆ. ಇಷ್ಟು ಮುಗಿತು ಹೌದಾ. ಇಷ್ಟು ಮುಗಿದ್ಮೇಲೆ ನಾವೇನ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರೆ ಇದನ್ನ ಎಂಡ್ ಮಾಡಬೇಕು. ಈ ಪ್ರೋಗ್ರಾಮ್ ನ ಎಂಡ್ ಮಾಡಬೇಕು. ಈ ಪ್ರೋಗ್ರಾಮ್ ನ ಎಂಡ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಬಂದ ಕೂಡಲೇ ನಾವೇನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈ ನೋಡಿ ಇಲ್ಲಿ ನೋಡಿ ಈ ತರ ಎಂಡ್ ಅಂತಿದೆ ಹೌದಾ. ಈ ಎಂಡ್ ಇದನ್ನ ತಗೋಬೇಕು. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಇಲ್ಲೂ ನಿಮೋನಿಕ್ ನಲ್ಲೂ ಸೆಲೆಕ್ಟ್ ಮಾಡಬಹುದು ಎಂಡ್ ಅಂತ. ಇದನ್ನ ಎಂಡ್ ಅನ್ನ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಹೆಸರು ಕೊಡುವಂತ ನೇಮ್ಸ್ ಅನ್ನ ನಂಬರ್ ಅನ್ನ ಕೊಡುವಂತ ಅವಶ್ಯಕತೆ ಇಲ್ಲ. ಓಕೆ ಅಂತ ನೇರವಾಗಿ ಕ್ಲಿಕ್ ಮಾಡಿಬಿಡಿ. ಇಷ್ಟಾದ್ಮೇಲೆ ತಿರ್ಗಾ ಬಂದು ಇದನ್ನ ರಂಗ್ ಅನ್ನ ತಗೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇನ್ನೊಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೋಗ್ರಾಮ್ ಎಂಡ್ H ಅಂತ ಇದೆ, ಅದನ್ನ ಓಕೆ ಕೊಟ್ಬಿಡಿ. ಸೊ ಇಷ್ಟು ಆಗಿದೆ ನೋಡಿ. ಇಲ್ಲಿ 2 ಇನ್ಪುಟ್ ಗಳನ್ನ ತಗೊಂಡಿದ್ದೇನೆ. ಸೀರೀಸ್ ಕನೆಕ್ಷನ್ ಆಗಿದೆ. ಸೀರೀಸ್ ಕನೆಕ್ಷನ್ ಅಂದ್ರೆ ಇದರ ಲೆಫ್ಟ್ ಟರ್ಮಿನಲ್ ಇದರ ರೈಟ್ ಟರ್ಮಿನಲ್ ಗೆ ಕನೆಕ್ಟ್ ಆಗಿದೆ. ಇದಾದ್ಮೇಲೆ ರೈಟ್ ಸೈಡ್ ಅಲ್ಲಿ ಬಲಭಾಗದಲ್ಲಿ ಔಟ್ಪುಟ್ ಅನ್ನ ತಗೊಂಡಿದ್ದೇನೆ ನಾನು. ಇದಾದ್ಮೇಲೆ ಪ್ರೋಗ್ರಾಮ್ ಎಂಡ್ ಮಾಡಿದ್ದೀನಿ, ಎಂಡ್ H ಅಂತ ಕೊಟ್ಟಿದ್ದೇನೆ. ಇದನ್ನ ಕಂಪೈಲೇಷನ್ ಅಂತ ಕರಿತೀವಿ. ಇದಾದ್ಮೇಲೆ ಇದನ್ನ ನಾವೇನ್ ಮಾಡ್ಬೇಕು, ಸಿಮ್ಯುಲೇಷನ್ ಮಾಡ್ಬೇಕು ನೋಡಿ. ಸಿಮ್ಯುಲೇಷನ್ ಮಾಡೋದಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ F2 ಅಂತನಾದ್ರೂ ಮಾಡ್ಬೋದು ಅಥವಾ ಇದನ್ನಾದ್ರೂ ಕ್ಲಿಕ್ ಮಾಡ್ಕೋಬಹುದು ಹೌದಾ. ಅಥವಾ ಇಲ್ಲಿ ನೋಡಿ ಇಲ್ಲೊಂದು ಸಿಂಬಲ್ ಕಾಣಿಸ್ತಾ ಇದೆ ಹೌದಾ. ಇದೇನು ಟೂಲ್ ಬಾರ್ ಕಾಣಿಸ್ತಾ ಇದೆ ಅಲ್ವಾ, ಸಿಮ್ಯುಲೇಟರ್ ಅಂತ ಇದೆ. ಇದ್ರ ಮೇಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಆದ್ಮೇಲೆ ಇದೇನ್ ಕಾಣ್ತಿದೆ, ಸಿಮ್ಯುಲೇಷನ್ ಗೆ ಹೋಗಿದೆ ನೋಡಿ. ಈ ತರ ಲ್ಯಾಡರ್ ಮಾನಿಟರ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಬಲ್ಬ್ ಏನು ಟೈಮರ್ ಕೊಟ್ಟಿದ್ದೇನೆ ಹೌದಾ, ಸ್ಕ್ಯಾನ್ ಟೈಮರ್. ಇದನ್ನ
ಆಫ್ ಮಾಡ್ಕೋಬೇಕು. ಫಸ್ಟಿಗೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ತರ ಇದೆಯಲ್ವಾ, ಇದು ಕಂಟಿನ್ಯೂಸ್ ಸ್ಟೆಪ್. ಇದನ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಿ ಟೈಮರ್ ಹೈಲೈಟ್ ಆಗ್ತಾ ಇಲ್ಲ, ಡಿಸಪಿಯರ್ ಆಯ್ತು. ಹೌದಾ? ಈಗ ಏನ್ ಮಾಡಿ, ಟ್ರುತ್ ಟೇಬಲ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ನೋಡಿ ಟ್ರುತ್ ಟೇಬಲ್ ಪ್ರಕಾರ ಇನ್ಪುಟ್ ಎ ಇದು ನೋಡಿ ನಾರ್ಮಲಿ ಕ್ಲೋಸ್ ಆಗಿದೆ, ಇದು 0 ಇದೆ. 0 ಇದೆ ಮೀನಿಂಗ್ ಏನಿದು, ಡಿಸ್ಕನೆಕ್ಟೆಡ್, ಎನರ್ಜೈಸ್ ಆಗಿಲ್ಲ, ಡಿ ಎನರ್ಜೈಸ್ ಆಗಿದೆ ಅಂತ. ಇದು 0 ಇದೆ, ಇದು 0 ಇದೆ. ಅವಾಗ ಏನಾಯ್ತು, ಔಟ್ಪುಟ್ 0ನೇ ಇದೆ. ಹೌದಾ? ಸಪೋಸ್ ಇಲ್ಲಿ ಇನ್ಪುಟ್ ನಾರ್ಮಲಿ ಓಪನ್ ಇದೆ ಅಂತ 0 ಇದೆ. ಇದನ್ನ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಏನ್ ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ, ಇಲ್ಲಿ ನೋಡಿ ಇನ್ಪುಟ್ 0 ಆಯ್ತು. ಎರಡನೇ ಆಪ್ಷನ್ ಅಲ್ಲಿ ನೋಡಿ ಬಿ ಏನಿದೆ 1 ಆಗಿದೆ, ಅಂದ್ರೆ ಎನರ್ಜೈಸ್ ಆಗಿದೆ. ಎನರ್ಜೈಸ್ ಆಗಿದೆ ಅಂತ ಹೇಳಿದ್ರೆ ಈ ಕಾಂಟ್ಯಾಕ್ಟ್ ಇದೆಯಲ್ವಾ, ಇದ್ರ ಮೇಲೆ ಬಂದು ಕೂತಿದೆ, ಕಂಟಿನ್ಯೂಸ್ ಆಗಿ ಕಾಣಿಸ್ತಾ ಇದೆ. ಬಟ್ ಔಟ್ಪುಟ್ ಏನಾಗ್ತಾ ಇದೆ, 0ನೇ ಕಾಣಿಸ್ತಾ ಇದೆ. ನೋಡಿ ಇನ್ಪುಟ್ ಎ ಇಸ್ 0, ಇನ್ಪುಟ್ ಬಿ ಇಸ್ 1, ಬಟ್ ಸ್ಟಿಲ್ ಇದ್ರ ಪ್ರೋಗ್ರಾಮ್ ಅಲ್ಲಿ ಏನಾಗಿದೆ, ಇದು ಎ ಇಂಟು ಬಿ, ಎ ಡಾಟ್ ಬಿ ಅಂತ ಹೇಳಿದ್ರೆ 0 1 0 ಆಗತ್ತೆ. ಅವಾಗ ಔಟ್ಪುಟ್ ಏನಾಗಿದೆ, 0ನೇ ಇದೆ. ಹೌದಾ? ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ 1 0 ಕೊಡೋಣ. ಇನ್ಪುಟ್ ಅನ್ನ ಏನ್ ಮಾಡ್ತಿದ್ದೀನಿ ನಾನು, 1 ಕೊಡ್ತಾ ಇದ್ದೀನಿ, ಇದನ್ನ 0 ಮಾಡ್ತಿದ್ದೀನಿ. ಅವಾಗ ಏನ್ ಬಂತಿದ್ದು, ಔಟ್ಪುಟ್ ಏನ್ ಬಂದಿದೆ ನೋಡಿ, ಇನ್ಪುಟ್ 1 ಅನ್ನ ಎನರ್ಜೈಸ್ ಮಾಡಿದೆ, 1 ತಗೊಂಡಿದ್ದೀನಿ. ಡಿ ಎನರ್ಜೈಸ್ ಹಾಕೊಂಡಿದೆ, ಇದು ಇನ್ಪುಟ್ ಬಿ. ಹಾಗಾಗಿ ಔಟ್ಪುಟ್ ಏನ್ ಬಂದಿದೆ, 0ನೇ ಬಂದಿದೆ. ಹೌದಾ? ಇಷ್ಟಾದ್ಮೇಲೆ ಈಗ ಲಾಸ್ಟ್ ಬಟ್ ನೋಡೋದಲ್ಲಿ ಇಷ್ಟು, ಇದನ್ನ ಲಾಸ್ಟ್ ಗೆ ಹೋಗೋಣ. ಇದರಲ್ಲಿ ಏನ್ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ, ಇನ್ಪುಟ್ ಏನು 1 ಇರಬೇಕು, ಅಂದ್ರೆ ಎನರ್ಜೈಸ್ ಆಗಿರ್ಬೇಕು. ಇನ್ಪುಟ್ ಬಿನು 1 ಅಂದ್ರೆ ಎನರ್ಜೈಸ್ ಆಗಿರ್ಬೇಕು ಕಾಯಿಲ್. ಆವಾಗ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ಇದನ್ನ ಎನರ್ಜೈಸ್ ಮಾಡೋದು ಯಾವ ರೀತಿ ಅಂದ್ರೆ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಅವಾಗ ನೋಡಿ ಇದು 1 1 ಇದಾಗ ಔಟ್ಪುಟ್ ಏನ್ ಬಂದಿದೆ ಅಂತ ಅರ್ಥ. ಇದು ಔಟ್ಪುಟ್ ಕೂಡ 1 ಬಂದಿದೆ. ಅಂದ್ರೆ ಈ ಆಂಡ್ ಗೇಟ್ ನಲ್ಲಿ ಯಾವುದೇ ಒಂದು ಕನಿಷ್ಠ ಒಂದು ಔಟ್ಪುಟ್ 0 ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಸಾರಿ ಇನ್ಪುಟ್ 0 ಇತ್ತು ಅಂತ ಹೇಳಿದ್ರೆ ಔಟ್ಪುಟ್ ಏನ್ ಬರುತ್ತೆ, 0 ಬರುತ್ತೆ. ಅಂದ್ರೆ ಇದು ಔಟ್ಪುಟ್ ಬರಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಎರಡು ಇನ್ಪುಟ್ಗಳು 1 1 ಅಂದ್ರೆ ಎರಡು ಸ್ವಿಚಸ್ ಗಳು ಆನ್ ಇದ್ರೆ ಮಾತ್ರ ಇದೇನಾಗುತ್ತೆ, ಔಟ್ಪುಟ್ ತೋರಿಸುತ್ತೆ. ಅಂದ್ರೆ ಔಟ್ಪುಟ್ ತೋರಿಸ್ತಿರೋದು ಇನ್ ದ ಸೆನ್ಸ್, ಇಲ್ಲಿ ಬೇಕಾದ್ರೆ ನೀವು ಸೊಲೆನಾಯ್ಡ್ ಕನೆಕ್ಟ್ ಮಾಡಿದ್ರೆ ಅದು ಆಕ್ಟಿವೇಟ್ ಆಗುತ್ತೆ, ಅಥವಾ ಮೋಟರ್ ಹಾಕಿದ್ರೆ ಅದು ಮೋಟರ್ ರೊಟೇಟ್ ಆಗುತ್ತೆ, ಅಥವಾ ನೀವು ಬಲ್ಬ್ ಅನ್ನು ಯೂಸ್ ಮಾಡಿದ್ರೆ ಈ ತರ ಬಲ್ಬ್ ಗ್ಲೋ ಆಗುತ್ತೆ. ಹೌದಾ? ಇದು ಸಿಂಬಾಲಿಕಲಿ ಈ ತರ ರೆಪ್ರೆಸೆಂಟ್ ಮಾಡಿದೀವಿ. ಇಷ್ಟನ್ನ ನೋಡಿದಿರಲ್ವಾ ಆತ್ಮೀಯ ವಿದ್ಯಾರ್ಥಿಗಳೇ? ಇದರ ಪ್ರೋಗ್ರಾಮ್ ನ ಯೂಸ್ ಅನ್ನ ತಕೊಳ್ಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.